ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಡಿ, ಈಗ ನೀವಿಬ್ರು ಒಟ್ಟಿಗೆ ಇರ್ಬೇಕಷ್ಟೇ. ಹೊರಗಡೆ ಹೋಗೋ ಯೋಚನೆ ಕೂಡ ಮಾಡಬಾರ್ದು. ಇಲ್ಲ ನನ್ನಷ್ಟು ಕೆಟ್ಟೋನು ಯಾವನೂ ಇರಲ್ಲ. ನೋಡು ರಾಣಿ, ಸ್ವಲ್ಪ ದಿನ ಒಟ್ಟಿಗೆ ಇದ್ ನೋಡಿ, ಎಲ್ಲಾನು ಸರಿ ಹೋಗುತ್ತೆ. ಈ ಮನೇಲಿ ನನ್ನ ಎಲ್ಲರೂ ತಪ್ಪು ತಿಳ್ಕೊಂಡಿರೋರೆ. ಅಮ್ಮ ಇದ್ದಾಗ್ಲೂ ಎಲ್ಲರ ಮಧ್ಯೆ ನಂದೇ ತಪ್ಪು ಅಂತ ಹೇಳ್ತಾ ಇದ್ರು. ಅಮ್ಮ ಹೋದ್ಮೇಲೆ ಅಪ್ಪನೂ ನಂದೇ ತಪ್ಪು ಅಂತ ಹೇಳ್ತಿದ್ದಾರೆ. ಈ ಮನೇಲಿ ಎಲ್ರಿಗೂ ನಾನೇ ಸರಿ ಇಲ್ಲ. ನಿನಗನ್ಸಿರ್ಬೋದು, ಭೀಮಾಬಾಯಿ ಇವ್ರನ್ನೆಲ್ಲ ಹೆತ್ತಿರೋದ್ರಿಂದ ಅದಕ್ಕೆ ಇವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಿದ್ಲು, ಚೆನ್ನಾಗಿ ಮಾತಾಡ್ತಿದ್ಲು ಅಂತ. ಆದ್ರೆ ನೀನು ಪ್ರಯತ್ನ ಪಟ್ರೆ ಇವ್ರನ್ನೆಲ್ಲ ಅರ್ಥ ಮಾಡ್ಕೋಬಹುದು. ಮತ್ತೆ ನೀನು ಅರ್ಥ ಮಾಡ್ಕೊಳ್ಳೇಬೇಕು. ಏನ್ ಮಾಡ್ಲಿ ನಾನು? ಬಾಲಂಗ್ ಹೆಂಗ ಅರ್ಥ ಮಾಡಿಸೋದು? ಅವನು ಏನ್ ಯೋಚಿಸ್ತಿದ್ದಾನೋ ಅದು ತಪ್ಪು. ಅವನ್ ಮಾಡಕ್ ಹೊರಟಿರೋದು ಕೂಡ ತಪ್ಪೆ. ನೀವ್ ಅವನ್ ಜೊತೆ ನಡ್ಕೊಂಡ್ ರೀತಿ ಸರಿ ಇಲ್ಲ. ಏನ್ ನಿನ್ ಮಾತಿನ ಅರ್ಥ? ತಂದೆ ಆದವನ್ ಕರ್ತವ್ಯ ಏನು ಅಂತ ಹೇಳಕ್ ಬಂದಿಲ್ಲ. ಆದ್ರೆ ನೀವು ಬಾಲಂಗೆ ಹೊಡೆದು ಬಡ್ದು ಅರ್ಥ ಮಾಡ್ಸಕ್ಕಾಗಲ್ಲ. ಅಳ್ತಿದ್ದಾನೆ ಪಾಪ. ಪದೇ ಪದೇ ಅವನ್ ಸರಿ ಇಲ್ಲ ಅಂತ ನಾವೆಲ್ಲ ಹೇಳ್ತಿದೀವಿ ಅಂತ ಅಳ್ತಿದ್ದಾನೆ. ಆದ್ರೆ ಈ ಸಲ ಅವನ್ ಮಾಡಿ ತಪ್ಪಲ್ಲ ಅಂತ ನನ್ಗನ್ನಿಸ್ತಿದೆ. ನಾನು ಕೂಡ ಬಾಲನ್ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ನಾನು ಬಹುಶಃ ರಾಣಿನ ಅವಳ ಗಂಡನ್ ಕಪಿ ಮುಷ್ಟಿಯಿಂದ ಬಿಡಿಸೋದಿಕ್ಕೆ ಪ್ರಯತ್ನ ಪಡ್ತಿದ್ನೋ ಏನೋ. ಬಾಲಂಗೆ ರಾಣಿನ ಹೊಡೆಯೋದನ್ನ ತಪ್ಪಿಸ್ಬೇಕಿತ್ತು ಅಷ್ಟೇ. ಅದ್ರಲ್ಲೂ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರೆ ಹೀಗೆಲ್ಲ ಯೋಚಿಸೋದು ಸಹಜ. ಇಬ್ರು ಒಟ್ಟಾಗಿ ಬದುಕೋದು, ಕನ್ಸ್ ಕಾಣೋದು ಪ್ರಪಂಚದಲ್ಲಿ ಇದೆಲ್ಲ ಪ್ರೀತಿ ಮಾಡೋರಿಗೆ ಸಹಜ. ಈ ಕನ್ಸನ್ನೇ ರಾಣಿ ಮತ್ತೆ ಬಾಲ ಇಬ್ರೂ ಕಂಡಿದ್ದು. ಈಗ ನೀವೇ ಹೇಳಿ, ಇದ್ರಲ್ಲಿ ಏನ್ ತಪ್ಪಿದೆ? ಜೇಜಾಬಾಯಿ, ಈ ರೀತಿ ಕಂಡೋರ್ ಹೆಂಡತಿ ಜೊತೆ ಓಡೋಗೋದ್ ತಪ್ಪು. ಬಹುಶಃ ನಿನ್ ದೃಷ್ಟಿಲ್ ನೋಡೋದಾದ್ರೆ ಅವನು ಮಾಡೋದೆಲ್ಲನೂ ಸರಿನ ಕಾಣಿಸ್ಬೋದು. ಆದ್ರೆ ಅದೇ ಸಮಾಜದ ದೃಷ್ಟಿಲಿ ಬಾಲ ಮಾಡಿ ತಪ್ಪೆ ತಾನೆ. ಬಾಲ ಏನಾದ್ರು ನಿಜವಾಗ್ಲೂ ರಾಣಿನ ಪ್ರೀತಿಸಿದ್ದಿದ್ರೆ ಅವಳ ಸಂಸಾರನ ಹಾಳು ಮಾಡಿ
ಅವಳಿಗೋಸ್ಕರ ಬೇರೆ ಮನೆನ ಮಾಡ್ಕೊಳ್ಳೋ ಬದಲು ಅವ್ರ ಸಂಸಾರನ ಸರಿಪಡಿಸ್ತಿದ್ದ. ಸಂದೇಶಂಗೆ ಬುದ್ಧಿ ಹೇಳ್ತಿದ್ದ. ಗಂಡ ಹೆಂಡತಿ ಜಗಳ ಆಡಿದ ಮಾತ್ರಕ್ಕೇನೆ ಮನೇನ ಬಿಟ್ಟು ಓಡ್ ಹೋಗೋ ಹಾಗಿದ್ರೆ ಜಗತ್ನಲ್ಲಿ ಯಾವ ಸಂಸಾರನೂ ಉಳಿತಿರ್ಲಿಲ್ಲ, ಕುಟುಂಬನೂ ಇರ್ತಿರ್ಲಿಲ್ಲ. ಸಮಾಜ ಯಾವಾಗ್ಲೂ ತಪ್ಪಾಗಿ ಯೋಚಿಸಲ್ಲ. ಕೆಲವೊಂದ್ಸಲ ಸಮಾಜ ಕೂಡ ಸರಿ ಇರುತ್ತೆ. ಮತ್ತೆ ನಾವಿದನ್ನ ಒಪ್ಕೊಳ್ಳೇಬೇಕು. ಬಾಲ ತಪ್ಪು ಮಾಡಿದಾನೆ, ಅದನ್ನ ಸರಿ ಮಾಡೋದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ ಕೂಡ. ಅದನ್ನ ನಾನು ಮಾಡೇ ಮಾಡ್ತೀನಿ. ಆಶ್ಚರ್ಯ ಆಗ್ತಿದೆ. ನೀವು ಸಮಾಜ ಸರಿ ಇದೆ ಅಂತ ಹೇಳ್ತಿದ್ದೀರಾ. ನೀವು ಸತ್ಯ ಮತ್ತೆ ನ್ಯಾಯಕ್ಕಾಗಿ ಸಮಾಜವನ್ನೇ ಎದುರು ಹಾಕೊಳ್ಳೋ ಅಂತವ್ರು. ಇವತ್ತೇನಾಯ್ತು? ಇದೇ ತಂದೆಯಾದೊಂದು ದೊಡ್ಡ ಕರ್ತವ್ಯ. ಸಮಾಜದ ಒಳಗಡೆ ಇದ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಬೇಕು. ಮಕ್ಕಳ ಭವಿಷ್ಯಕ್ಕೆ ಒಳ್ಳೆ ಬುನಾದಿ ಹಾಕ್ಬೇಕಾಗತ್ತೆ. ಹೆಣ್ಮಕ್ಳನ್ನ ಒಳ್ಳೆ ಮನೆ ಸೇರಿಸ್ಬೇಕು. ಅದಕ್ಕೆ ಸಾಕಷ್ಟು ಕಷ್ಟನ ನೋಡ್ಬೇಕು, ಯೋಚಿಸ್ಬೇಕು, ಅರ್ಥ ಮಾಡ್ಕೋಬೇಕಾಗತ್ತೆ. ನಾಳೆ ದಿನ ಈ ಜನಕ್ಕೆ ಈ ಬಾಲ ತುಳಸಿ ಮತ್ತೆ ಮಂಜುಳಾ ಅವರಣ್ಣ ಕಂಡೋರ್ ಹೆಂಡತಿನ ಓಡಿಸ್ಕೊಂಡು ಹೋದ ಅಂತ ಮುದ್ರೆ ಒತ್ತಾರೆ. ಆಗ ಮಂಜುಳಾ ತುಳಸಿಗೆ ಗಂಡು ಸಿಗ್ತಾರ? ಇದನ್ನ ಇಟ್ಕೊಂಡು ಭೀಮಂಗೆ ಆನಂದಂಗೆ ವ್ಯಂಗ್ಯ ಮಾಡ್ತಾರೆ. ಬಾಲಂಗೆ ಯಾರ್ ತಾನೇ ಮರ್ಯಾದೆ ಕೊಡ್ತಾರೆ? ಹೇಳು ಜೀಜಾಬಾಯಿ, ಹೇಳು. ತುಂಬಾ ಸಲ ತಂದೆ ಆದವನು ಮಕ್ಕಳಿಗೆ ಶಿಕ್ಷೆನ ಕೊಟ್ಟು ಸಮಾಜ ಕೊಡೋ ಶಿಕ್ಷೆಯಿಂದ ತಪ್ಪಿಸ್ತಾನೆ. ಮತ್ತೀ ತಂದೆ ಕೂಡ ಅದನ್ನೇ ಮಾಡಿದ್ದಾನೆ. ನಿಂಗೇನನ್ಸತ್ತೆ ಜೀಜಾಬಾಯಿ? ಬಾಲಂಗ್ ಹೊಡೆಯೋದು ನನಗೂ ಇಷ್ಟ ಅಂತನ? ಇಲ್ಲ ಜೀಜಾಬಾಯಿ, ಇಲ್ಲ. ಜೀಜಾಬಾಯಿ, ಬಾಲ ತುಂಬಾ ಅಳ್ತಿದ್ನಾ? ಬಾಲನ ಹತ್ರ ಮಾತಾಡು, ನೀನೆ ಅರ್ಥ ಮಾಡ್ಸು. ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ, ಎಲ್ಲ ಹಾಳಾಗೋಗುತ್ತೆ. ಗುರುಗಳ ವಿಷಯ ಏನು ಅಂದ್ರೆ, ರಾಮ್ಜಿ ಮತ್ತು ಅವನ ಕುಟುಂಬ ಸೇರಿ ಆ ರಾಣಿ ಮತ್ತೆ ಸಂದೇಶನ್ ಸಂಸಾರನ ಸರಿ ಮಾಡೋದಕ್ಕೆ ನೋಡ್ತಿದಾರಂತೆ. ಹೌದು ಚಿದಾನಂದ್ರೆ, ಈ ರಾಮ್ಜಿ ಮತ್ತೆ ಭೀಮ್ರಾವ್ ಅಷ್ಟು ಸುಲಭವಾಗಿ ಯಾವತ್ತೂ ಸೋಲೊಪ್ಪೋರಲ್ಲ. ಹೇಗಾದ್ರೂ ಮಾಡಿ ಈ ಸಮಸ್ಯೆನ ಬಗೆಹರಿಸೋ ಪ್ರಯತ್ನ ಮಾಡೇ ಮಾಡ್ತಾರೆ. ಆದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ ಪಂಡಿತ್ರೆ, ಬದಲಾಗಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಬೇಕಾದ್ರೆ ನೋಡ್ತೀರಿ, ಇಷ್ಟರಲ್ಲೇ ರಕ್ತನೂ ಹರಿಯತ್ತೆ. ರಕ್ತ ಹರಿಯುತ್ತೆ ಅಂದ್ರೆ ಸೇಡು ತೀರ್ಲೇಬೇಕು. ನನಗೂ ಮತ್ತೆ ಆ ರಾಣಿ ಗಂಡಂಗೂನು. ಗುರುಗಳೇ, ನಾನು ಸಂದೇಶ ಒಂದೇ ಜಾತಿಯೋರು. ನಮ್ಮಿಬ್ರು ಶತ್ರುಗಳ ಜಾತಿನೂ ಒಂದೇನೆ. ಅವನ್ ಶತ್ರು ಬಾಲ. ಆ ಕೆಳಗು ವರ್ಗದವ್ರ ಜೊತೆ ಹೋಗಿ ಸೇರಿರೋನು ನನ್ನ ಶತ್ರು, ನನ್ನ ತಮ್ಮ ಮಂಗೇಶ. ನಾನ್ ವಿದ್ವೆ ಅಂತ ಗೊತ್ತಿದ್ರು ನಾನು ನಿಮ್ಮನ್ನ ಪ್ರೀತಿಸ್ದೆ, ನಿಮ್ ಜೊತೆ ಓಡ್ ಬಂದೆ. ನಾವಿಬ್ರು ಪ್ರಮಾಣ ಮಾಡಿರೋದು ನಾನಿನ್ನೂ ಮರ್ತಿಲ್ಲ.
ಒಟ್ಟಿಗಿರ್ತೀವಂತ ಮಾತು ಕೊಟ್ಟಿದ್ವಿ. ಆದ್ರೆ ನೀವ್ ಎಲ್ಲ ಗಂಡಸರ ತರಾನೇ ಆದ್ರಿ. ನಾನ್ ನಿಮ್ ಗುಲಾಮಳಾಗಿರ್ಬೇಕು ಅಂತ ನೀವು ಅವ್ರ ಹಾಗೆ ಆಸೆ ಪಟ್ರಿ. ನನಗ್ ಹಾಗಿರೋಕ್ಕಾಗಲ್ಲ. ನಾನ್ ನಿಮ್ ಗುಲಾಮಳ ಹಾಗೆ ಇರ್ಬೇಕು ಅಂದ್ರೆ ನಾನ್ ವಿದ್ವೆ ಆಗಿನೇ ಇರ್ತಿದ್ದೆ. ನಾನ್ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ಆದ್ರೆ ನನಗ್ ನಿಮ್ ಜೊತೆ ಬದುಕಕ್ಕಾಗಲ್ಲ. ಮುಚ್ಚು ಬಾಯ್. ನಂಗೂ ನಿನ್ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ. ಸುಮ್ನೆ ಅಲ್ಲಿ ಕೂತ್ಕೋ. ನೆಮ್ಮದಿಯಾಗಿ ಮಲ್ಗಕ್ ಬಿಡು ನನ್ನ. ನನ್ ಜೊತೆ ಬದುಕಕ್ಕಾಗಲ್ವಂತೆ. ಇವಳು ಹೇಳೋ ಮಾತೆಲ್ಲ ಬಾಲನ್ ಮಾತುಗಳು. ಮೊದಲು ಆ ಬಾಲಂಗೊಂದ್ ಗತಿ ಕಾಣಿಸ್ಬೇಕು. ಯಾವ ಕೈಗಳನ್ನ ಹಿಡಿದು ನಡೆಯೋದನ್ನ ಹೇಳ್ಕೊಟ್ಟಿದ್ನು ಅದೇ ಕೈಗಳಿಂದ ಇವತ್ತು ನಾನು ಬರೋ ತರ ಹೊಡೆದಿದ್ದೀನಿ. ಬಾಲ, ನಿನ್ ಮೇಲೆ ಕೋಪಿಸ್ಕೊಂಡು ಈ ರೀತಿ ಕೈ ಎತ್ತಿರೋದಕ್ಕೆ ನನಗೆ ಯಾವತ್ತಿಗೂ ನೋವಾಗ್ತಾನೆ ಇರುತ್ತೆ. ಆದ್ರೆ ಈಗ್ಲೂ ನಿಂಗೆ ಅರ್ಥ ಆಗ್ದಿರೋದೇನಂದ್ರೆ, ನಾನು ಈ ರೀತಿ ಏನಾದ್ರೂ ಮಾಡ್ಲಿಲ್ಲ ಅಂದಿದ್ರೆ ನೀನ್ ಮಾಡಿದ್ದಿ ಒಂದು ಕೆಲ್ಸದಿಂದ ನಮ್ಮ ಇಡೀ ಕುಟುಂಬನೇ ಬಲಿ ಕೊಡಬೇಕಾಗ್ತಿತ್ತು. ಬಾಲ, ಚಹಾ ತಗೋ. ನಂಗೆ ಚಾ ಕುಡಿಯಕ್ಕೆ ಇಷ್ಟ ಇಲ್ಲ. ಸರಿ, ಚಹಾ ಕುಡಿಬೇಡ. ಆದ್ರೆ ಕುಡಿಯೋದ್ರ ಮೇಲೆ ಕೋಪಿಸ್ಕೊಳ್ಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಆದ್ರೆ ಈಗ ಬಂದಿರೋ ಸಮಸ್ಯೆಯಿಂದ ನಮ್ಮನ್ನಾಗ್ಲಿ ನಿನ್ನನ್ನಾಗ್ಲಿ ಇದು ಕಾಪಾಡೋದೂ ಇಲ್ಲ. ನಾನೇನ್ ಚಹಾ ಮೇಲೆ ಕೋಪ ತೋರಿಸ್ತಿಲ್ಲ. ನನ್ಗೀ ಪರಿಸ್ಥಿತಿಯಿಂದ ಹೊರ ನಡೆಯೋಕ್ಕೂ ಇಷ್ಟ ಇಲ್ಲ. ನೀವೆಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ, ನಾನು ನೋಡ್ಕೋತೀನಿ. ಬಾಲ, ನಾನ್ ನಿನ್ ಮಲತಾಯಿನೇ ಇರಬಹುದು, ಆದ್ರೆ ತಾಯಿನೇ ತಾನೆ. ನನಗ್ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ಇಲ್ಲಿರೋರ್ ಎಲ್ರಿಗಿಂತ ನಿನಗ್ ಚಹಾ ಇಷ್ಟ ಅಂತ. ಬಾಲ, ನಮ್ಮಲ್ಲೇ ಜಗಳ ಅನ್ಕೊಂಡ್ರೆ ಅದು ಸರಿ ಹೋಗಲ್ಲ. ಬಾಲನ ನೀನೇ ಅರ್ಥ ಮಾಡಿಸು ಜೀಜಾಬಾಯಿ, ಅರ್ಥ ಮಾಡಿಸು. ಇಲ್ಲ ಅಂದ್ರೆ ಎಲ್ಲ ಹಾಳಾಗೋಗುತ್ತೆ. ನೋಡು ಬಾಲ, ನೀನ್ ಅನ್ಕೊಂಡ ಹಾಗೆ ಇಲ್ಲೇನೂ ನಡೀತಾ ಇಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ನಾವೆಲ್ಲ ಒಟ್ಟಾಗಿದ್ದೀವಿ. ಮತ್ತೆ ನಾನು ನೀನು ಅಂಥದ್ದೆಲ್ಲ ಇಲ್ಲಿಲ್ಲ ಬಾಲ. ಯಾರ ಮೇಲಿಲ್ಲ ಅಂದ್ರೂ ನಿನ್ ತಂದೆ ಮೇಲೆ ನಂಬಿಕೆ ಇಡು. ನಿಂಗ್ ಗೊತ್ತಾ ಬಾಲ, ನಂಗೆ ತಾಯಿ ಇಲ್ಲ. ಅದು ಅಲ್ಲದೆ ನಾನು ತುಂಬಾ ಕಾಲ ನಮ್ಮಪ್ಪನ ಜೊತೆಗೆ ಬೆಳೆದಿದ್ದು. ಅವ್ರ ಜೊತೆಗೆ ಬೆಳೆದಿರೋದ್ರಿಂದ ನಂಗೆ ಒಂದಂತೂ ಚೆನ್ನಾಗಿ ಅರ್ಥ ಆಗಿದೆ. ಮಕ್ಕಳಿಗೆ ಕೆಟ್ಟದ್ದಾಗೋದನ್ನ ಯಾವ ತಂದೆನೂ ಸಹಿಸ್ಕೊಳ್ಳಲ್ಲ. ನಂಗ್ ನೋವಾಗೋದನ್ನ ನಮ್ಮಪ್ಪ ಹೇಗ್ ಸಹಿಸ್ಕೊಳ್ಳೋದಿಲ್ವೋ
ಹಂಗೆ ನಿಮ್ ತಂದೆ ಕೂಡ ನಿನಗ್ ನೋವಾಗೋದನ್ನ ಸಹಿಸ್ಕೊಳ್ಳೋದಿಲ್ಲ. ನನ್ಗೇನೋ ಅರ್ಥ ಆಗದ್ ಬೇಕಾಗಿಲ್ಲ. ಬಾಲ, ಜೀಜಾಬಾಯಿ ಅವನು ಅರ್ಥ ಮಾಡ್ಕೋತಾನೆ. ಬಿಸಿ ರಕ್ತ. ನೀವೇನು ಚಿಂತಿಸ್ಬೇಡಿ. ಬಾಲ ನಿಮ್ ಮಗ, ಹೆಚ್ಚು ಕಮ್ಮಿ ನಿಮ್ ಥರಾನೇ ಅವನು. ಆದ್ರೆ ಬಾಲ ಈಗ ಎಲ್ಲಿಗೆ ಹೋಗ್ತಿದ್ದಾನೆ? ಕೋಣೆಯಿಂದ ಹೊರಗೆ ಹೋಗೋ ಹಾಗಿಲ್ವಾ ಅವನು? ಅತ್ತೆ ಜೊತೆ ಕೂತಿರ್ತಾನೆ. ನೀವು ಅನುಮಾನ ಪಡಬೇಡಿ. ತಗೊಳ್ಳಿ, ಚಹಾ ಕುಡೀರಿ. ತುಳಸಿ, ಮಂಜುಳಾ, ಚಹಾ ತಗೊಳ್ಳಿ. ತಗೊಳ್ಳಿ. ಬಾಲ ಎಲ್ಲಿ ಹೋದ? ಬಾಲನ ಬಾಲನ್ನ ನೋಡ್ಲಿಲ್ವಲ್ಲ. ನಮ್ ಮುಂದೆನೆ ಹೊರಗ್ ಬಂದ್ನಲ್ಲ. ಎಲ್ಲಿ ಹೋದ್ರು ಇವರು? ನಾನು ಆದಷ್ಟು ಬೇಗ ಇಲ್ಲಿಂದ ರಾಣಿನ ಕರ್ಕೊಂಡು ಹೊರಟ್ಬಿಡ್ಬೇಕು. ಈಗ ನಾನು ಕಳ್ಸೋ ಜಾಗಕ್ಕೆ ಯಾರು ಬರಕ್ಕಾಗಲ್ಲ. ಇವತ್ ನಾನಿನ್ನ ಕೊಂದು ಎಲ್ಲಾನು ಕೊನೆಗಾಣಿಸ್ತೀನಿ. ಬಾಲ ಎಲ್ಲೋದ? ಬಾಲನ್ನ ನೋಡ್ಲೇ ಇಲ್ಲ. ಏನು? ಜೀಜಾಬಾಯಿ, ಏನ್ ಹೇಳಿ? ಬಾಲ ಎಲ್ಲೋದ? ಬಾಲ ಆಗ್ಲೇ ನಮ್ ಮುಂದೆನೆ ಹೊರಗ್ ಬಂದ್ನಲ್ಲ. ಆಗ್ಲೇ ನಿನ್ನ ಹತ್ರ ಹೇಳ್ದೆ ತಾನೆ. ಈಗ ನೋಡು, ಎಲ್ಲಿ ಬಾಲ? ಉತ್ತರ ಇದೆಯಾ ನಿನ್ನ ಹತ್ರ? ಅಪ್ಪ, ಕೋಪಿಸ್ಕೋಬೇಡಿ. ನಡೀರಿ, ಬಾಲಣ್ಣನ್ ಹುಡ್ಕೊಂಡ್ ಬರೋಣ.
ನಾನಿವತ್ ನಿನ್ನ ಸುಮ್ಮನೆ ಬಿಡಲ್ಲ.